ಬಿಸಿಲಿನಿಂದ ಬಸವಳಿದಿದ್ದವರಿಗೆ ವರುಣ ತಂಪೆರೆದಿದ್ದಾನೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ರಾಮನಗರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮಳೆ ಸಾಧ್ಯತೆ ಇದೆ ಅಂತ ರಾಜ್ಯ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ. ಅದೆಂತ ಜಳ, ಅದೆಂತ ತಾಪಮಾನ. ನೆತ್ತಿ ಸುಡೋ ಬಿಸಿಲಿಗೆ ಜನ ಹೊರಬರೋದಕ್ಕೂ ಹೆಣಗ್ತಾ ಇದ್ರು. 2 ವಾರಗಳಿಂದ ಬಿಸಿಲಿನ ತಾಪಕ್ಕೆ ಜನ ತತ್ತರಿಸಿದ್ರು. ಆದ್ರೀಗ ರಾಜ್ಯದ ಹಲವೆಡೆ ಮಳೆಯಾಗಿದೆ, ಇಳೆ ತಂಪಾಗಿದೆ. ವರುಣಾರ್ಭಟ ದೃಶ್ಯ 1. ವಾಹನ ಸವಾರರ ಪರದಾಟ. ಬಿಸಿಲಿನಿಂದ ಬೆಂಕಿಯಂತಾಗಿದ್ದ ಬೆಂಗಳೂರಿಗ ಕೂಲ್ ಆಗಿದೆ. ನಿನ್ನೆ ಸಂಜೆ ನಗರದ ಹಲವೆಡೆ ಗುಡುಗು ಮಿಶ್ರಿತ ಮಳೆಯಾಯಿತು. ಶಾಂತಿನಗರ, ಮೆಜೆಸ್ಟಿಕ್ ಕಾರ್ಪೊರೇಷನ್ ಸೇರಿದಂತೆ ಹಲವೆಡೆ ವಾಹನ ಸವಾರರು ಪರದಾಡುವಂತಾಯಿತು. ವರುಣಾರ್ಭಟ ದೃಶ್ಯ 2. ಹಾರಿ ಹೋದ ಮೇಲ್ಚಾವಣಿ. ಕಾಫಿ ನಾಡಿನಲ್ಲಿ ಮಳೆಗಿಂತ ಬಿರುಗಾಳಿಯ ಆರ್ಭಟ ಇತ್ತು. ಚಿಕ್ಕಮಗಳೂರಿನ ಹುಕ್ಕುಂದದ ಮಲ್ಲೇಶ್ ಎಂಬುವರ ಮನೆ ಪಕ್ಕದ ಬಾತ್ರೂಮ್, ದನದಹಟ್ಟಿಯ ಮೇಲ್ಚಾವಣಿ ಹಾರಿ ಹೋಗಿದೆ. ಅದೃಷ್ಟವಶಾತ್ ಯಾರಿಗೂ ಏನಾಗಿಲ್ಲ. ವರುಣಾರ್ಭಟ ದೃಶ್ಯ 3. ತಂಪಾದ ಇಳೆ. ಬೇಸಿಗೆಗೆ ಕೋಲಾರದ ಜನ ಹೊರಗೋದ್ರೆ ಬೆಂಕಿಯಂತಹ ಬಿಸಿಲಿನ ಅನುಭವ ಆಗ್ತಾ ಇತ್ತು. ಈಗ ಬಂಗಾರಪೇಟೆ ಸೇರಿ ಕೋಲಾರ ಜಿಲ್ಲೆಯಾದ್ಯಂತ ಗುಡುಗು ಸಹಿತ ಸಾಧಾರಣ ಮಳೆಯಾಗಿದೆ. ವರುಣಾರ್ಭಟ ದೃಶ್ಯ 4. ಧರೆಗುರುಳಿದ ಮರ. ಅತ್ತ ಹಾವೇರಿಯಲ್ಲಿ ಮಳೆಗೆ ಜನ ತತ್ತರಿಸಿದ್ದಾರೆ. ನಗರದ ಬಸವೇಶ್ವರ ನಗರದಲ್ಲಿ ದೈತ್ಯ ಮರ ನೆಲಕ್ಕಪ್ಪಳಿಸಿದ್ರಿಂದ ವಾಹನ ಸವಾರರು ಪರದಾಡಿದ್ದಾರೆ. ಆದರೆ ನಗರಸಭೆ ಇನ್ನೂ ಕೂಡ ಮರ ತೆರವುಗೊಳಿಸಿಲ್ಲ. ಇದಷ್ಟೇ ಅಲ್ಲದೆ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಮೈಸೂರಿನಲ್ಲೂ ಮಳೆರಾಯ ಅಬ್ಬರಿಸಿದ್ದಾನೆ. ಬ್ಯೂರೋ ರಿಪೋರ್ಟ್, TV9. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಇವತ್ತೂ ಕೂಡ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಇದ್ದು ಇವತ್ತೂ ಕೂಡ ರಾಜಧಾನಿ ಬೆಂಗಳೂರಿನಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಬರೀ ಬೆಂಗಳೂರು ಮಾತ್ರವಲ್ಲ, ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆ ಆಗುತ್ತೆ ಅಂತ ವೆದರ್ ಡಿಪಾರ್ಟ್ಮೆಂಟ್ ಮುನ್ಸೂಚನೆಯನ್ನ ಕೊಟ್ಟಿದೆ. ಹಾಗೆಯೇ ಸಿಕ್ಕಾಪಟ್ಟೆ ಚಳಿ ಕೂಡ ಇದೆ. ತುಮಕೂರು, ಚಿತ್ರದುರ್ಗ, ಮಂಡ್ಯ, ರಾಮನಗರ, ಮೈಸೂರು, ಕೋಲಾರ, ಹಾಸನ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಮಳೆಯಾಗುವ ಸಾಧ್ಯತೆ. ಮಳೆ ಕುರಿತು ಈಗಾಗಲೇ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ. ಬೇಸಿಗೆಯ ಬಿಸಿಲಿನಲ್ಲಿ ಬಸವಳಿದು ಹೋಗಿದ್ದಂತಹ ಜನರಿಗೆ ಇದೀಗ ವರುಣ ತಂಪೆರೆಯುತ್ತಿದ್ದಾನೆ. ಒಂದಷ್ಟು ಕಡೆಗಳಲ್ಲಿ ಅನಾಹುತಗಳು ಕೂಡ ಆಗ್ತಾ ಇದೆ. ಸದ್ಯಕ್ಕೆ ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣವೂ ಕೂಡ ಇದೆ, ಚಳಿ ವಾತಾವರಣ ಇದೆ. ಈ ಬೇಸಿಗೆಯಲ್ಲೂ ಕೂಡ ಇಂತಹ ವಾತಾವರಣ ಬೆಂಗಳೂರು ಮಂದಿಗೆ ಕೂಲ್ ಅನ್ನಿಸ್ತಿದೆ.